ಅಖಿಲ ಭಾರತಕ್ಕೆ ಕಿಸಾನ್ ಸಭಾ ತಾಲೂಕು ಸಮಿತಿ ಕೂಡ್ಲಿಗಿ ಇವರು 3 ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ತಾಲೂಕಿನ ಗಾಂಧೀಜಿಯ ಚಿತಾಭಸ್ಮದಿಂದ ಮದಕರಿ ವೃತ್ತದಿಂದ ತಾಲೂಕಿನ ಆಡಳಿತ ಸೌಧದ ಬಳಿ ಅನೇಕ ಬೇಡಿಕೆಗಳ ಮನವಿ ಪತ್ರಗಳನ್ನು ಸಲ್ಲಿಸಲಾಯಿತು. 2021 ಮತ್ತು 22ನೇ ಸಾಲಿನ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಕೂಡ್ಲಿಗಿ ತಾಲೂಕಿನ 25 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಳ್ಳಿಗಳ ಕಾಮಗಾರಿಯು ಹಳ್ಳ ಹಿಡಿದಿದ್ದು, ಹಳ್ಳಿಗರ ಜನರ ಕುಡಿಯುವ ನೀರಿಗಾಗಿ ಜಲ ಜೀವನ್ ಕಾಮಗಾರಿ ಪೂರ್ಣಗೊಳಿಸಿ ಕಾಮಗಾರಿಗಳನ್ನು ನಡೆಸಿದವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ಮನವಿ ಸಹಾಯಕ ಅಭಿಯಂತಕರು ಕುಡಿಯುವ ನೀರು ಮತ್ತು ನೈರ್ಮಲ್ಯೀಕರಣ ಉಪವಿಭಾಗ ಕೂಡ್ಲಿಗಿ ಇವರಿಗೆ ಸಲ್ಲಿಸಲಾಯಿತು. ಹಾಗೂ 2 ಪೂಜಾರಹಳ್ಳಿ ಕೆರೆಯ ಸರ್ವೆ ನಂಬರ್ 257 ಹಾಗೂ ಇತರೆ ಸರ್ವೆ ನಂಬರ್ಗಳ ಕೆರೆ ಭೂಮಿಯನ್ನು ಊರು ಬಾಗಿಲು ಪಾಪಯ್ಯ ಮತ್ತು ಇತರರು ಕಬಳಿಸಿ ಸಾಳುವಳಿ ಮಾಡುವವರನ್ನ ನಿಲ್ಲಿಸಿ ಪೂಜಾರಹಳ್ಳಿ ಕೆರೆಯನ್ನ ಸರ್ಕಾರಿ ಸಾರ್ವಜನಿಕ ಕೆರೆಯನ್ನಾಗಿ ಕಾಪಾಡಲು ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಮತ್ತು 3 ಮುಂಗಾರು ಮಳೆ ಪ್ರಾರಂಭವಾಗಿದ್ದು ರೈತರ ಬಿತ್ತನೆ ತೊಂದರೆ ಆಗದಂತೆ ಬೀಜ ಮತ್ತು ಗೊಬ್ಬರ ಮುಂಜಾಗ್ರತವಾಗಿ ಕಲ್ಪಿಸಬೇಕು ಹಾಗೂ ಹೆಚ್ಚಿನ ಬೆಲೆಗೆ ಗೊಬ್ಬರ ಮಾರಾಟ ಮಾಡಲಾಗುತ್ತಿದ್ದು ಅಧಿಕ ಬೆಲೆಗೆ ಮಾರಾಟ ಮಾಡುವವರ ವಿರುದ್ಧ ಕ್ರಮ ವಹಿಸಿ ಒತ್ತಾಯಿಸಿ ಮಾನ್ಯ ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆ ಇವರಿಗೆ ಮನವಿ ಪತ್ರ ಸಲ್ಲಿಸಿ ಅನೇಕ ಬೇಡಿಕೆಗಳನ್ನು ಇಟ್ಟರು. ಈ ಸಂದರ್ಭದಲ್ಲಿ ಎಚ್ ವೀರಣ್ಣ ಎಐಕೆಎಸ್ ರಾಜ್ಯೋಪಾಧ್ಯಕ್ಷರು ಗುಡಿಹಳ್ಳಿ, ಹಾಲೇಶ ಎಐಕೆಎಸ್ ವಿಜಯನಗರ ಜಿಲ್ಲಾಧ್ಯಕ್ಷರು ಯು ಪೆನ್ನಪ್ಪ ಅಧ್ಯಕ್ಷರು, ಕಟ್ಟಡ ಕಾರ್ಮಿಕರ ಸಂಘ ಕರಿಯಪ್ಪ, ಸಿಪಿಐ ತಾಲೂಕು ಕಾರ್ಯದರ್ಶಿಗಳು ವೈ ಮಲ್ಲಿಕಾರ್ಜುನ್, ಮುಖಂಡರು ಟ್ಯಾಂಕಿ ತಿಪ್ಪೇಸ್ವಾಮಿ, ಬಸಣ್ಣ ಹುಲಕುಂಟೆ, ಗೆದ್ದಯ್ಯ, ಸಿದ್ದಲಿಂಗಯ್ಯ, ಸ್ವಾಮಿ ಬೋರನ, ಅಂಜಿನಿ, ಬಾಲರಾಜ್, ಮಲ್ಲಿಕಾರ್ಜುನ್, ತುಪ್ಪಕ್ಕನಹಳ್ಳಿ, ಕೆಂಚಪ್ಪ, ನಾಗಲ್ಪುರ, ವಿ ದುರಗ್, ಕೊಟ್ರೇಶ್, ಕರಿಯಪ್ಪ, ರಮೇಶ್ ಗೌಡ, ಸಾಡಿ, ದೊಡ್ಡಪ್ಪ, ಕುಬೇರ್ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅದರ ಜೊತೆಯಲ್ಲಿ ಶಿವಕೋಟೆಯಲ್ಲಿ ಕೂಡ ಇದು ಬಾವೆ ಇದೆ. ಅದು ಏನಿದೆ ಎಂಬುದನ್ನು ಕಾನೂನಾತ್ಮಕವಾಗಿ ನಾವು ಕೂಡ ಪರಿಶೀಲನೆ ಮಾಡಿ ಈ ವ್ಯಕ್ತಿ ನನಗೇನಾದರೂ ಸರ್ಕಾರದಿಂದ ಗ್ರ್ಯಾಂಟ್ ಆಗಿದ್ದರೆ ಅದನ್ನು ಪರಿಶೀಲನೆ ಮಾಡೋಣ, ಅಥವಾ ಅವರೇನಾದರೂ ಅತಿಕ್ರಮ ಮಾಡಿ ಅಕ್ರಮವಾಗಿ ಅದನ್ನೇನಾದರೂ ಸ್ವಾಧೀನದಲ್ಲಿದ್ದರೆ ಅದನ್ನು ಕಾನೂನು ರೀತಿಯಲ್ಲಿ ಅವ್ರು ಹೊರಗಾಕಂಥ ಒಂದು ವಿಚಾರ ಮಾಡ್ತಾರೆ. ಏನಿಲ್ಲ, ಈಗ 20 ದಿನಗಳ ಕಾಲ ಯಾವುದೇ ಇರಲಿಲ್ಲ. ಈಗ ಒಂದು 4 ದಿನಗಳಿಂದ 30 ಎಕರೆಯಷ್ಟು ಕೆರೆ ಅಂಗಳವನ್ನು ಈಗ ಸಾಗುವಳಿ ಮಾಡಲಿಕ್ಕೆ ಗಿಡ ಕಡಿದಿರುವಂತೆ, ಅದಕ್ಕೆ ನಿಮ್ಮ ವ್ಯಾಪ್ತಿಯ ಕಾನೂನಿನಲ್ಲಿ ನಿಮ್ಮ ಸಂಬಂಧಪಟ್ಟವರನ್ನು ತಿಳಿದು ಅವ್ರಿಗೆ ಯಾಕಂದ್ರೆ ಅವಕಾಶ ಕೊಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಇದು ನಮ್ಮ ಮನವಿ ಸರ್. ಖಂಡಿತ ಸರ್.